ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನಾಖೇಳಿ ಗ್ರಾಮದಿಂದ ಬೀದರ್ವರೆಗೂ ಆಗಸ್ಟ್ 6ರಂದು ಬೆಳಗ್ಗೆ ಅಪಾರ ಸಂಖ್ಯೆಯಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಗುತ್ತೇದಾರ್ ತಿಳಿಸಿದ್ದಾರೆ. ಬೀದರ್ ದಕ್ಷಿಣ ಮತಕ್ಷೇತ್ರದ ಬಂಬುಳಗಿ ಗ್ರಾಮದ ಸಂಜುಕುಮಾರ್ ಕೆಲವು ತಿಂಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ 65ರ ಮೇಲೆ ಮರಣ ಹೊಂದಿದ್ರು. ಆದರೆ ಇಲ್ಲಿವರೆಗೆ ದಿವಂಗತ ಸಂಜುಕುಮಾರ್ ಅವರ ಕುಟುಂಬಕ್ಕೆ ಪರಿಹಾರ ನೀಡಿಲ್ಲ. ಇದನ್ನು ಸಮಾಜದ ಬಂಧುಗಳು ಗಂಭೀರವಾಗಿ ತಿಳಿದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಪರಿಹಾರ ಕೊಡಿಸಲು ಸಹಕಾರ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾಜ ಪುಟ್ಟರಾಜ್ ರೇಕುಳಗಿ, ವೀರಶೆಟ್ಟಿ ಬಂಬಳಗಿ, ಜಿ ಆಸ್ಕರ್, ಲಾಲಪ್ಪ ರಾಂಪೂರ್, ಪ್ರಕಾಶ್ ಬಗದಾಲ್, ಮಹಾಂತೇಶ್ ರೇಕುಳಗಿ, ಬಸವರಾಜ್ ಸೊಂಡಿ, ದಯಾನಂದ್ ರೇಕುಳಗಿ, ಸಂದೀಪ್ ನಂದಿ, ಸುನೀಲ್ ಬಗದಾಲ್, ಶಾಲಿವಾನ್ ಬೋರಾಳ್, ಅನಿಲ್ ಕುಮಾರ್ ಬಂಬಳಗಿ ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಸಮಾಜದ ಹಿರಿಯರು, ಸಾಮಾಜಿಕ ಹೋರಾಟಗಾರರು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಏನದಂತಂದರೆ ಬೆಂಬಲ ಸೂಚನೆ ಕೊಟ್ಟಿದ್ದಾರೆ. ದಯಮಾಡಿ ಈ ಮೀಡಿಯಾ ಮುಖಾಂತರ, ಮಾಧ್ಯಮ ಮುಖಾಂತರ ಮತ್ತೊಂದ್ಸಲ ನಾನು ಎಲ್ಲರಲ್ಲಿ ಏನಂದ್ರೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಯಾರು ಪಕ್ಷ ಪಾತ ಎನ್ನದೆ ಮೃತ ಸಂಜುಕುಮಾರ್ ಬಂಬಳಗಿ ಅವರ ಒಂದು ಕುಟುಂಬಕ್ಕೆ ಪರಿಹಾರ ಒದಗಿಸಿಕೊಡುವಲ್ಲಿ ತಾವೆಲ್ಲರೂ ಕೈ ಜೋಡಿಸಿ ಬೆಂಬಲವಾಗಿ ನಿಂತು ಈ ಧರಣಿ ಸತ್ಯಾಗ್ರಹದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂಥೇಳಿ ನಾ ಈ ಮಾಧ್ಯಮದ ಮನವಿ ಮಾಡ್ಕೊಳ್ತೀನಿ. ಇವತ್ತು ಮನ್ನೆಖೇಳಿಯಲ್ಲಿ ನಮ್ಮ ಎಲ್ಲ ಮಾದಿಗ ದೊಂಡರ ಹೋರಾಟ ಸಮಿತಿ ಹಾಗೂ ವಿವಿಧ ದಲಿತ ಪರ ಸಂಘಟನೆ ಅವರು ಪಕ್ಷ ಭೇದ ಮರೆತು ನಮಗೇನು ಬೆಂಬಲ ಕೊಟ್ಟಿದ್ದಾರೆ, ಅದಕ್ಕೆ ನಾ ಬಹಳ ಧನ್ಯವಾದ ಹೇಳ್ತೀನಿ. ನಮ್ಮ ಮೊದಲು ಹಿರಿಯರು ವೀರಶೆಟ್ಟಿ ಅಣ್ಣವರು, ಪುಟ್ಟರಾಜ್ ಅಣ್ಣವರು, ನಮ್ಮ ಪಕ್ಷ ರಾಜ್ಯಕ್ಕೆ ಜಿ ಆಸ್ಕರ್ ಅಣ್ಣವರು ಹಾಗೂ ಪ್ರಕಾಶ್ ಬಗ್ದಲ್ ಅವರು, ಲಾಲಪ್ಪಣ್ಣ, ಬಸಪ್ಪಣ್ಣ, ದಯಾನಂದ್ ರೇಕುಳಗಿ, ಸುನೀಲ್ ಬಗ್ದಲು ಹಾಗೂ ಮೃತ ಸಂಜುಕುಮಾರ್ ತಮ್ಮರಾದ ಅನಿಲ್ ಕುಮಾರ್ ಅಣ್ಣವರಿದ್ದಾರೆ, ಮತ್ತ ಮಹಾಂತೇಶ್ ಅವರ ಅಧ್ಯರ ಎಲ್ಲರೂ ಏನದಂದ್ರ ಎಲ್ಲಾ ಪಕ್ಷ ಭೇದ ಮರೆತು ನಮಗೇನ ತಾವು ಬೆಂಬಲ ಸೂಚಿಸ್ಲತ್ತೀರಿ. ನಾವು ತಮಗೆ ಆತ್ಮೀಯವಾಗಿ ಧನ್ಯವಾದ ಹೇಳ್ತೀನಿ. ಮತ್ತೊಂದ್ಸಲ ನಿಮ್ಗೆ ಎಲ್ಲರಿಗೆ ಕೈ ಮುಗಿದು ಕೇಳ್ತೀನಿ, 6ನೇ ತಾರೀಕು ನಡೆಯುವಂತ ಈ ಮನ್ನೆಖೇಳಿ ಟು ಬೀದರ್ ಪಾದಯಾತ್ರೆ ಅದ, ತಾವು ದಯಮಾಡಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಮೃತ ಸಂಜುಕುಮಾರ್ ಕುಟುಂಬಕ್ಕೆ ಇಲ್ಲಿವರೆಗೆ ಯಾವುದೇ ಪರಿಹಾರ, ನಯ ಪೈಸಾ ಪರಿಹಾರ ಸಿಕ್ಕಿಲ್ಲ. ಪರಿಹಾರ ಇಸ್ಕೊಡುವವರೆಗೂ ನಾವು ಬೀದರದಿಂದ ತೊಲಗಲೆಂಬ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಹಾಗೂ ವಿಶೇಷವಾಗಿ ಮಾಧ್ಯಮ ಮುಖಾಂತರ ಹೇಳ್ತೀನಿ, ಸಂಜುಕುಮಾರ್ ಅಣ್ಣವ್ರೇನು ಕ್ರಿಕೆಟ್ ಆಡ್ತಿದ್ರು, ಕ್ರಿಕೆಟ್ ಅಭಿಮಾನಿಗಳು ದಯಮಾಡಿ ತಾವೆಲ್ಲರೂ ಎಲ್ಲ ಯವನಸ್ಥರು ಏನಂತಂದ್ರ ನಾವು ಮನ್ನೆಖೇಳಿ ಬಾಬಾ ಸಾಹೇಬ್ರ ಚೌಕದಿಂದ ವಾಯಾ ಬಗ್ದಲು, ಕಾಡವಾದ್, ಕಮಟಾಣ್, ಹೈಸ್ಪುರ್, ಚಿದ್ರಿ, ಬೊಂಬಟೇಶ್ವರ ಸರ್ಕಲ್, ಬಸವೇಶ್ವರ ಸರ್ಕಲ್, ಭಗತ್ ಸಿಂಗ್ ಸರ್ಕಲ್, ಕೊನೆಯದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಬೀದರಲ್ಲಿ ಕೊನೆಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಎದುರುಗಡೆ ಏನದಂತಂದ್ರ ನಾವು ಅಮರಣತರ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು. ದಯಮಾಡಿ ಎಲ್ಲರೂ ಕೈ ಜೋಡಿಸಿ ಮೃತ ಕುಟುಂಬವರಿಗೆ ಏನಾದ ಪರಿಹರಿಸಿಕೊಡಲಿ ತಾವೆಲ್ಲರೂ ಸಹಕಾರ ಅತಿ ಅವಶ್ಯಕವಾಗಿದೆ ಅಂತ ಹೇಳಿ ನಮ್ರತೆಯಿಂದ ಕೇಳಿಕೊಳ್ತೇನೆ. ಎಲ್ಲರಿಗೂ ಜೈ ಭೀಮ್, ಜೈ ಸಂವಿಧಾನ್, ಜೈ ಭೀಮ್. ಎಲ್ಲರಿಗೆ ಜೈ ಭೀಮ್, ಜೈ ಮಾದಿಗ. ಇವತ್ತಿನ ದಿವಸ ದಲಿತ ಎಲ್ಲ ನಾಯಕರು, ಎಲ್ಲ ಮುಂಚೂಣಿ ಹೋರಾಟಗಾರರು ಇವತ್ತ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಏನು ಪೂರ್ವ ಸಭೆ ಇಟ್ಕೊಂಡ್ರ ಅವರಿಗೆ ಮಾದಿಗ ದೊಂಡ ಹೋರಾಟ ಸಮಿತಿಯಿಂದ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಈ ಬಂಬಳಿ ಗ್ರಾಮದಲ್ಲಿ 14ನೇ ಜನವರಿ ದಿನ ಏನು ದುರ್ಘಟನೆ ಘಟಿಸಿದ ಈ ತಾಳ್ಮಡಿ ಹತ್ತಿರ ಮೃತರಾದ ಸಂಜೀವ್ ಕುಮಾರ್ ತಂದೆ ಗುಂಡಪ್ಪ ಹೊಸಮನಿ ಅವರ ಅತಿ ದೊಡ್ಡ ದುರಂತ ಘಟನೆ ಘಟಿಸಿದ್ರು. ಇಲ್ಲಿವರೆಗೆ ಸರ್ಕಾರದ ಉಸ್ತುವಾರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಸಾಹೇಬರು ಯಾವುದೇ ಪರಿಹಾರವನ್ನ ಕೊಡಿಸಲಿಲ್ಲ. ಆದ ಕಾರಣ ಈ ಸಂದರ್ಭದಲ್ಲಿ ನಾವು ಹೋರಾಟ ಮಾಡುವಂತ ಸಂದರ್ಭ ಬಂದಿದೆ. ನಾವು 6ನೇ ತಾರೀಕು ಮನ್ನೆಖೇಳಿ ಅಂಬೇಡ್ಕರ್ ವೃತ್ತದಿಂದ ಬೀದರ್ವರೆಗೆ ಪಾದಯಾತ್ರೆ ಮೂಲಕ ಹೋಗಿ ಕಮಠಾಣ್, ಬಗ್ದಲ್, ಕಾಡವಾದ್ ಮತ್ತು ಐಸ್ಪುರ್ ಮಾರ್ಗದಿಂದ ಬೊಮ್ಮಗೇಶ್ವರ ಮಾರ್ಗದವರೆಗೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಅಮರಣ ಸತ್ಯಾಗ್ರಹ ಮಾಡಂತ ನಾವು ಆಲ್ ಇಂಡಿಯಾ ಬಹುಜನ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾದ ಜಿಲ್ಲಾ ಉಮೇಶ್ ಗುತ್ತೇದಾರ್ ಹಮ್ಮಿಕೊಂಡಾರ. ಅವ್ರಿಗೆ ಸಂಪೂರ್ಣವಾಗಿ ನಾವು ಎಲ್ಲರೂ ಬೆಂಬಲ ಕೊಡ್ತೇವೆ. ಈ ದಕ್ಷಿಣ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಶೈಲೇಂದ್ರ ಸಾಹೇಬ್ ಅವರು ಸಹ ನಮ್ಮ ಸಂಜುಕುಮಾರ್ಗೆ ಯಾವುದೇ ಒಂದು ಪರಿಹಾರದ ಸರ್ಕಾರಕ್ಕೊಂದು ಮನವಿ ಸಲ್ಲಿಸಿಲ್ಲ. ಅವ್ರಿಗೆ ಸಹ ನಾವು ವಿರೋಧ ವ್ಯಕ್ತಪಡಿಸ್ತೇವೆ. ಮತ್ತ ಈ ನಮ್ಮ ದಲಿತ
ಪ್ರತಿಯೊಬ್ಬರು ಸಂಘಟನೆಗಾರರು ಎಲ್ಲರೂ ಬಂದು ಕೈ ಜೋಡಿಸ್ಬೇಕು. ನಾವು ದಲಿತರ ಮೇಲೆ ಅತ್ಯಾಚಾರ ಆಗ್ತದ, ಆ ಅತ್ಯಾಚಾರಕ್ಕೆ ಯಾರು ಸ್ಪಂದಿಸಿಲ್ಲ. ತಾವೆಲ್ಲರೂ ಬಂದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದ ನಾವು ಹೋರಾಟ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಕೊಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾದಿಗ. ಸೋದರ ಸಂಜೀವ್ ಕುಮಾರ್ ಅವರು ಜನವರಿ 13ನೇ ತಾರೀಕು ಸತ್ತರು. ಆ ಒಂದು ದುರ್ಮರಣ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ನೋಡಿದ್ದಾರೆ ಮತ್ತು ಎಷ್ಟೋ ಜನರು ಅವ್ರ ಸಲುವಾಗಿ ಈ ರೀತಿ ಹ್ಯಾಂಗಾಯ್ತಂತಂದು ಭಾಳ ಮಂದಿ ದುಃಖ ಪಟ್ಟರ. ಅದಕ್ಕೆ ಕ್ಷೇತ್ರದ ಶಾಸಕರಾದಂಥ ಶೈಲೇಂದ್ರ ಬೆಲ್ದಳ್ಳಿ ಅವರು ಮತ್ತು ಈಶ್ವರ್ ಖಂಡ್ರೆ ಅವರು ಮತ್ತು ಸಿದ್ದು ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಕೆಲವೊಬ್ಬ ನಾಯಕರು ಸಂಜೀವ್ ಕುಮಾರ್ ಅವರ ಕುಟುಂಬವನ್ನು ಸಂದರ್ಶಿಸಿದ್ದಾರೆ. ಆದರೆ ಯಾವುದೇ ಒಂದು ಕ್ಷಣದೊಂದು ಆದರೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಾರೆ. ಆದರೆ ಸಂಜೀವ್ ಕುಮಾರ್ ಅವರ ದುರ್ಮರಣಕ್ಕೆ ಆಗಿ ಇಲ್ಲಿಗೇನಂತಂದ್ರ 4-5 ತಿಂಗಳಾಯ್ತು, 8 ತಿಂಗಳ ಆಗಲ ಬಂತು. ಇಲ್ಲಿವರೆಗೆ ಅವರಿಗೆ ಯಾವುದೇ ಒಂದು ಸಹಾಯ ಒದಗಿಸಿಲ್ಲ. ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆದಂತ ನಾವು ಜುಲೈ 13ನೇ ತಾರೀಕು ಪತ್ರಿಕೆಗೋಷ್ಠಿ ಮಾಡಿದ್ದೇವೆ. ಪತ್ರಿಕೆಗೋಷ್ಠಿಯಲ್ಲಿ ನಾವು ಮಾನ್ಯ ಉಸ್ತುವಾರಿ ಸಚಿವರಿಗೆ ಕೂಡ ನಾವು ಗಡುವು ಕೊಟ್ಟಿದ್ದೇವೆ. ನೀವು ಆದಷ್ಟು ಬೇಗನೆ ಒಂದ್ ವೇಳೆ ಪರಿಹಾರ ಒದಗಿಸಲಿಲ್ಲ ಅಂದ್ರ ನಾವು ಬೊಂಬಳಗಿ ಗ್ರಾಮದಿಂದ ಅಥವಾ ಮನ್ನೆಕೆಳಿ ಗ್ರಾಮದಿಂದ ನಾವು ಪಾದಯಾತ್ರೆ ಮಾಡಿಕೊಂಡು ಅಂಬೇಡ್ಕರ್ ಸರ್ಕಲ್ ಹತ್ತಿರ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತಂದು ನಾವು ಪ್ರೆಸ್ ಮೀಟಿನಲ್ಲಿ ಹೇಳಿದ್ದೇವೆ. ಆದ ಕಾರಣ ದಲಿತ ಪರ ಸಂಘಟನೆಗಳು ಮತ್ತು ಮಾದಿಗ ದಂಡೋರು ಸಂಘಟನೆ ಮತ್ತು ಇನ್ನಿತರ ಸಂಘಟನೆದವರು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷಕ್ಕೆ ನೀವು ಬೆಂಬಲ ಕೊಡುತ್ತೀರಿ ಅಂತಂದು ಹೇಳಿದ್ರಿ. ನಾವು ತುಂಬಾ ಧನ್ಯವಾದ ಹೇಳ್ತೀವಿ. ದಯಮಾಡಿ ನಾವ್ ಎಲ್ಲರೂ ಏನಪ್ಪಾ ಅಂತಂದ್ರ ಅಂಬೇಡ್ಕರ್ ಸರ್ಕಲ್ ಬಲ್ಲಿ 6 ತಾರೀಕು ಏನ್ರಿ ಎಲ್ಲರೂ ಬರ್ಬೇಕು. ಮತ್ತು ನಿಮ್ಮ ಊರಾಗ ನಿಮ್ಮ ಪರಿಚಯದವ್ರಿಗೆ ಇದು ಸಮಾಜದ ಮಾತದ. ಈಗ ಸಂಜೀವ್ ಕುಮಾರ್ ಅವ್ರಿಗೆ ಆಗ್ಯದ, ಮತ್ ನಾಳೆ ನಮಗಾಗ್ಬೋದು, ಮತ್ತೊಬ್ಬರಿಗೆ ಆಗ್ಬೋದು. ನಾವು ಸಮಾಜವನ್ನು ಒಕ್ಕಟ್ಟು ತೋರಿಸ್ಬೇಕಾದ್ರ ನಾವು ಯಾವುದೇ ಪಕ್ಷ ಭೇದ ಮರೆತು ನಾವು ಎಲ್ಲರೂ ಭಾಗಿಯಾಗಬೇಕಂತಂದು ನಾ ಸಮಾಜದಲ್ಲಿ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಮತ್ತು ತಾವು ಕೂಡ ಸಮಾಜದಲ್ಲಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ವಂದಿಸುವನಾಗಿದೆ. ಜೈ ಭೀಮ್, ಜೈ ಮಾದಿಗ. ಎಲ್ಲರಿಗೂ ಜೈ ಭೀಮ್. ಬಂಧುಗಳೇ, ಮೊನ್ನೆ ಅಂದರೆ 8 ತಿಂಗಳ ಹಿಂದೆ ನಡೆದಂಥ ಒಂದು ನಮ್ಮ ಸಮಾಜದ ಚಿಂತಕರು ಆದಂಥ ಸಂಜೀವ್ ಕುಮಾರ್ ದೊಡ್ಡಮನಿ ಅಣ್ಣನವರ ಒಂದು ಅಪಘಾತದ ದುರಂತ, ಅದು ಅವರಿಗೆ ಅಲ್ಲ, ಅವ್ರ ಕುಟುಂಬಕ್ಕೆ ಅಲ್ಲ, ಇಡೀ ನಮ್ಮ ಸಮಾಜಕ್ಕೆ ಏನದ ಅಂತಂದ್ರೆ ಒಂದು ನೋವು ಉಂಟು ಮಾಡೋಂಥ ಒಂದು ಸಂಗತಿಯಾಗಿದೆ. ಅದಕ್ಕಾಗಿ ಇದ್ದಂಥ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು, ಅಣ್ಣ ತಮ್ಮಂದಿರು, ಸಮಾಜದ ಬುದ್ಧಿಜೀವಿಗಳು ಪಕ್ಷಪಾತ ಮರೆತು ಈ ಒಂದು ಸಂಜಣ್ಣ ಅವರ ಒಂದು ಕುಟುಂಬಕ್ಕೆ ನ್ಯಾಯ ಕೊಡುವ ದೊರಕಿಸುವಲ್ಲಿ ನಮ್ಮೆಲ್ಲರದು ಒಂದು ಬೆಂಬಲ ಇರಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿ ಮನವಿ ಮಾಡ್ಕೊಡ್ತೀನಿ. ಮತ್ತು ಇನ್ನೊಂದು ಆವರ್ತೆ ಏನೇ ಒಂದು ಬೇರೆ ಸಮಾಜದಲ್ಲಿ ಒಂದು ಅನ್ಯಾಯವಾದಾಗ